ರಿಲೇಟಿವ್ಸ್ಗೆ ಯಾರಿಗಾದ್ರೂ ಸಿನಿಮಾ ತೋರಿಸೋ ಕ್ಲಾರಿಟಿ ತಗೊಳ್ಳೋಂಥ ನಿರ್ಧಾರ ಏನಾದರೂ ಇದೆಯಾ? ಇಲ್ಲ, ಅವ್ರು ಕೇಳಿದ್ರೆ 100% ತೋರಿಸ್ತೀವಿ. ಅವರು ಇಲ್ಲ ನಮ್ಗೊಂದ್ಸತಿ ಸಿನಿಮಾ ತೋರಿಸಿ ನಮ್ಗೆ ಏನೋ ನಮ್ಗೆ ಡೌಟ್ ಇದೆ ಏನಾದರೂ ಕೇಳಿದ್ರೆ ನಾವು ಖಂಡಿತವಾಗಿ ತೋರಿಸ್ತೀವಿ. ಈಗ ಅವ್ರು ಕೇಳ್ದೇನೆ ನೀವೇ ಕರೆದು ಒಂದ್ಸಲ ತೋರಿಸಿ, ಇಲ್ಲ ಅದಕ್ಕೆ ನಡೆದಂಥ ಘಟನೆಗೆ ಇದು ಸಂಬಂಧ ಇಲ್ಲ ಅನ್ನುವಂಥ ಕ್ಲಾರಿಟಿ ಅವ್ರ ಕಡೆಯಿಂದ ಬಂತು ಅಂದರೆ ಈಗ ನಡೀತಿರುವಂಥ ಎಲ್ಲ ಒಂದು ಇವೆಂಟ್ಸ್ ಎಲ್ಲ ಮುಗ್ದೋಗುತ್ತಲ್ಲ ಅಂತ. ಅಲ್ಲ, ನನಗೆ ಅವ್ರ ಪರಿಚಯನೇ ಇಲ್ವಲ್ಲ ಸರ್. ಹಾಂ, ಪರಿಚಯನೇ ಇಲ್ಲದ ಕಾರಣ, ಪರಿಚಯ ಇದ್ರೆ ಬನ್ನಿ ಮೇಡಮ್ ಅಥವಾ ಬನ್ನಿ ಸರ್ ಅಂತ ಕರೆದ್ಬಿಟ್ಟು ತೋರಿಸ್ಬೋದಾಗಿತ್ತು. ಪರಿಚಯನೇ ಇಲ್ಲ ನನಗೆ, ಯಾವುದು ಲಿಂಕು ಇಲ್ಲ, ಆ ಕಡೆ ಹೋಗೋದು ಲಿಂಕು ಇಲ್ಲ. ಸೊ ನಾನು ಆ ಕೆಲಸ ಮಾಡೋದಕ್ಕೆ ಅಕಸ್ಮಾತ್ ಅವರು ಇಲ್ಲ ನಮ್ಗೇನಾದ್ರು ಪ್ರೆಷರ್ ಹಾಕಿದ್ರೆ 100% ನಾವೇ ಹೋಗಿ ಭೇಟಿ ಮಾಡಿ. ರಿಲೀಸ್ ಡೇಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಅತಿ ಶೀಘ್ರದಲ್ಲಿ ಬರುತ್ತೆ ಸರ್. ಅತಿ ಶೀಘ್ರ ಅಂತ ಹೇಳಿದ್ರೆ ತುಂಬ ಹತ್ರದಲ್ಲಿ. ಓಕೆ, ಅಂದರೆ ಇವಾಗ ನಡೀತಿರುವಂಥ ಘಟನೆಗಳಿಂದ ಏನು ಮುಂದೂಡುವಂಥ ಇಲ್ಲ, ಯಾವುದು ಆಗಲ್ಲ. ಅನ್ಕೊಂಡ್ ಡೇಟ್ಗೆ ಬರ್ತೀರಾ? ಅನ್ಕೊಂಡ್ ಡೇಟಿಗೆ ಬರ್ತೀವಿ. ರಿಲೀಸ್ ಆದ್ಮೇಲೆ ಏನಾದರೂ ಕಾನ್ಸಿಕ್ವೆನ್ಸ್ಗಳು ಏನಾದರೂ ನಡೀಬೋದು ಅನ್ನೋದೇನಾದರೂ ಮುಂದೆ ಆಲೋಚನೆ ಮಾಡಿದ್ದೀರಾ? ರಿಲೀಸ್ ಆದ್ಮೇಲೆ ಎಲ್ಲರೂ ಅಪ್ರಿಷಿಯೇಟ್ ಮಾಡೋಂಥ ಸಿನಿಮಾನೇ ಆಗಿರುತ್ತೆ ಇದು. ಓಕೆ ಸರ್, ಎಲ್ಲರೂ ಒಂದು ವೇಳೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಈಗ ಸ್ಟೇ ಗೀತಂದರೆ ಅವಾಗ ಹಿಂಗೆ ಹ್ಯಾಂಡಲ್ ಮಾಡ್ತೀರಾ? ಕೋರ್ಟಲ್ಲಿ ತೋರಿಸ್ತೀವಿ ಸರ್. ಓಕೆ, ಕೋರ್ಟಲ್ಲಿ ತೋರಿಸ್ಬಿಟ್ಟು ಅವರು ಸ್ಟೇನ ಕ್ಯಾನ್ಸಲ್ ಮಾಡ್ತಾರೆ. ಸ್ಟೇ ತರೋಂಥ ಒಂದು ಪ್ರಮೇಯನೇ ಬರಲ್ಲ ಬಿಡಿ. ಓಕೆ, ಸ್ಟೇ ಕೊಡುವಂಥ ಒಂದು ಪ್ರಮೇಯನೇ ಬರಲ್ಲ. ಯಾಕೆ ಅಂತ ಹೇಳಿದ್ರೆ CBFCನವರು ನಮ್ಗೆ ಆಲ್ರೆಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಅಂದರೆ CBFC ಅವರು ಅಪ್ರೂವ್ ಮಾಡಿದ್ದಾರೆ ಸಿನಿಮಾನ, ಇದು ಅದೇ ರಿಲೇಟೆಡ್ ಅಲ್ಲ ಅಂತ. ಕೋರ್ಟ್ನಲ್ಲಿ ನಡೀತಾ ಇರೋಂಥ ಕೇಸನ್ನು ಪ್ರೀ ಜುಡಿಷರಿ ಆಗಿ ನಾವು ಸಿನಿಮಾ ಮಾಡಿದ್ರೆ ಅದನ್ನು ಅವ್ರು ಅಪ್ರೂವ್ ಮಾಡ್ತಾ ಇರಲಿಲ್ಲ. ಅವ್ರು ಅಪ್ರೂವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಂಬಂಧ ಇಲ್ಲ ಅಂತಾನೆ. ಸೊ ಇಲ್ಲಿ ಇನ್ನೊಂದು ನಮಗೆ ಹೇಳೋದು ಮತ್ತೆ ಇಲ್ಲಿ ಏನಾಗಿದೆ ವಿಷಯ ಅಂದರೆ, ಒಬ್ಬ ಸೆನ್ಸಾರ್ ಶಿವ್ ಅಂತ ಹೇಳಿದ್ದಾರೆ. ಆ ವ್ಯಕ್ತಿ ನಾವು ಬೇರೆ ಯಾರೋ ಒಬ್ರಿಗೆ ಸೆನ್ಸಾರ್ ಮಾಡೋದಕ್ಕೆ ನಾನೊಬ್ಬ ಅಡ್ವೊಕೇಟ್ ಆಗಿ ಅವ್ರ ಹತ್ರ ನಾನೇ ಎಲ್ಲ ಅಪ್ಲೈ ಮಾಡಿದ್ದು ಎಲ್ಲ ಮಾಡಿದ್ದು, ಅವ್ರೊಬ್ಬರ ಹತ್ರ ಅಸೆಸ್ಟ್ ತೊಗೊತೀನಿ, ಎಲ್ಲ ಸಹಾಯ ತೊಗೋತೀನಿ. ಆ ವ್ಯಕ್ತಿ ಎಲ್ಲರ ಹತ್ರ ಮಾಹಿತಿ ತೊಗೊತಾರೆ. ನಾನು ಅವ್ರು ಖುದ್ದಾಗಿ ಮಾಡ್ತೀನಿ ಸರ್, ನೀವು ಒಬ್ಬ ನಿರ್ಮಾಪಕರಾಗಿದ್ದೀರಾ, ಈ ರೀತಿ ಮಾಡಬಾರ್ದು, ನಿಮ್ಗೇನಿದೆ ನನ್ನೇ ಕೇಳಿ ಅಂದರೆ, ನಾನು ಯಾರು ಒಬ್ಬ ವ್ಯಕ್ತಿ ಹತ್ರ ನಾನು ಸಜೆಷನ್ ತೊಗೊಂಡು ಏನೇನು ಸೆನ್ಸಾರ್ ಪ್ರೊಸೆಸ್ ಅಂತ ಅವ್ರು ಕೇಳೋದು, ಥಿಯೇಟ್ರಲ್ಲಿ ನಾನು ಪ್ರೊಜೆಕ್ಷನ್ ಹಾಕಿರೋರನ್ನ ಫೋನ್ ಮಾಡೋದು, ಈ ಸಿನಿಮಾ ಹೇಗಿದೆ ಆಗಿದೆ ಅಂತ. ಇದಕ್ಕೆಲ್ಲ ಮೂಲ ಕಾರಣ ನಾನು ಹಾವಿರ್ತೀನಿ ಅಂತ ಹೇಳ್ತೀನಿ. ನಾನು ಹೇಳಿದೆ, ನೀವೊಬ್ಬರು ನಿರ್ಮಾಪಕರ ಇದ್ದೀರಾ, ನಿಮ್ಮ ಕೆಲಸ ಏನಿದೆ ಸೆನ್ಸಾರ್ ಶೋ ಅವರೇ ಮಾಡಿ ಅಂತ ಫೋನ್ ಮುಖಾಂತರನೂ ಹೇಳಿದೆ. ಅವ್ರು ಇಲ್ಲ, ನನಗೆ ಯಾರೋ ಬೇರೆಯವ್ರು ಕೇಳಿದ್ರು, ನನಗೆ ಅದಕ್ಕೆ ನನ್ನ ಸಿನಿಮಾ ಬೇರೆಯವ್ರು ಯಾರು ಅಂತ ವಿಚಾರ ಮಾಡಿದ್ರೆ, ಬೇರೆಯವ್ರು ಯಾರು ಅಂದರೆ ಯಾರೋ ಅವ್ರ ಹೆಸರು ಹೇಳಿದ್ರು, ಅವರು ಕೇಳಿದ್ರು ಅಂತ. ನಾನು ನೀವು ಆ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅಲ್ಲಲ್ಲ, ನನಗೆ ಅವ್ರ ಹೆಸರು ಹೇಳಿದ್ದು ಸುಶಾಂತ್ ಅಂತನೋ ದುಶಾಂತ್ ಅನ್ನೋ ಯಾರೋ ಕೇಳಿದ್ರು, ಅಂತ ವ್ಯಕ್ತಿ ಕೇಳಿದ್ರು ಅಂದ್ರು. ನಮ್ಮ ಮಾಹಿತಿಗಳನ್ನೆಲ್ಲ, ನಮ್ಮ ಸಿನಿಮಾದನ್ನೆಲ್ಲ ಈ ವ್ಯಕ್ತಿ ತಗೊಂಡು ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇರೋದು. ಏನು ಗೊತ್ತಿಲ್ಲ ನಮ್ಗೆ, ಅವ್ರ ಪರಿಚಯ ಏನೂ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಏನಕ್ಕೆ ಹಿಂಗಾಯ್ತು ಸೆನ್ಸಾರ್ ಶಿವ್ ಅವ್ರಿಗೆ ನನಗೆ ಗೊತ್ತಿಲ್ಲ. ಅದು ದಯವಿಟ್ಟು ಅವ್ರಿಗೆ ನಾನು ಇಲ್ಲಿ ಹೇಳ್ತೀನಿ, ನಿರ್ಮಾಪಕರಿದ್ದೀರಾ ತಾವು, ಒಬ್ಬ ನಿರ್ಮಾಪಕರಿಗೆ ದಯವಿಟ್ಟು ನೋಯ್ಸೋಕೆ ಹೋಗ್ಬೇಡಿ. ಅಂದರೆ ಅವ್ರೇನಾದ್ರು ಕರೆಕ್ಟಾಗಿ ನಿಮ್ಮಿಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತನಾ, ಅಥವಾ ಯಾವ ಥರ ಸರ್? ಯಾವ ಥರ ಅಂದರೆ ಈಗ ಅಲ್ಲ, ಒಂದು ಸಿನಿಮಾ ಸೆನ್ಸಾರ್ ಆಗಬೇಕಾದ್ರೆ ಇನ್ನೊಬ್ಬ ಸೆನ್ಸಾರ್ ಆಫೀಸರ್ನ ಅಥವಾ ಸೆನ್ಸಾರ್ ಮಾಡೋ ಅಂಥವ್ರನ್ನ ಇನ್ನೊಬ್ರು ಸೆನ್ಸರ್ ಮಾಡೋರು ವಿಚಾರಿಸುವಂತ ಇದು ಅವಶ್ಯ. ಅವ್ರಿಗೆ ಯಾರು ಏನಿದೆ ಈಗ ಒಂದು ಸಿರಿ ಪ್ರೊಡಕ್ಷನ್ ಬ್ಯಾನರ್ ಅಲ್ಲಿ ಅವ್ರ ಸಂಬಂಧ ಇಲ್ಲ ನನ್ನ ಸಿನಿಮಾದ್ದು. ನಾನು ಏನು ಸಜೆಷನ್ ತಗೋತಾ ಇರ್ತೀನಿ, ಡಾಕ್ಯುಮೆಂಟ್ ತಗೋತಿರ್ತೇನೆ, ಈ ಅಪ್ಪನಿಗೆ ಏನ್ ಬೇಕು ನನ್ನ ಸಿರಿ ಅದು ಈಗ ಇವ್ರಿಗೆ ಕಂಪ್ಯಾರಿಸಮ್ ಆಯ್ತು ದರ್ಶನ್ ಸರ್ ಫ್ಯಾಮಿಲಿ ಅವ್ರಿಗೆ. ಅವರು ವಕೀಲರ ಮುಖಾಂತರ ನೋಟಿಸ್ ಕೊಟ್ಟರು, ಅದು ರೈಟ್ಸ್. ಅವ್ರಿಗೆ ಏನಾರ ಡೌಟ್ ಇದ್ರೆ ಅವರು ಕೊಡ್ಲಿ ನಂಗೆ ನೋಟಿಸ್. ನಮ್ಮ ಸಿನಿಮಾ ಬಗ್ಗೆ ಏನು ಹಂಗಿದೆ ಹಿಂಗಿದೆ ಕಲೆಕ್ಟ್ ಮಾಡೋದು, ಇವರು ಈ ಗೂಢಾಚಾರಿ ಕೆಲಸ ಮಾಡೋದು ಯಾಕೆ ಈ ಸೆನ್ಸಾರ್ ಶೋ ಅವ್ರಿಗೆ ತಪ್ಪದು ಮಾಡಬೇಡಿ. ಮುಂದೆ ನೀವು ಸಿನಿಮಾ ರಂಗದಲ್ಲಿದ್ದೀರಾ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಕೂಡ ಒಬ್ಬ ನಿರ್ಮಾಪಕನಾಗಿದ್ದೇನೆ. ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿ EC ಮೆಂಬರ್ ಇದ್ದೀನಿ, ಮತ್ತು ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲೂ EC ಮೆಂಬರ್ ಇದ್ದೇನೆ. ಇದನ್ನು ಸೆನ್ಸಾರ್ ಶೋ ಮಾಡ್ತಿರೋದು ಖಂಡಿಸ್ತೇನೆ. ಇದನ್ನು ನಾನು ವೈಯಕ್ತಿಕವಾಗಿ ನಾನು ಖಂಡಿಸ್ತೇನೆ. ಇದು ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಿ ತೆರೆಗೆ ತರೋದು ಎಷ್ಟು ಕಷ್ಟ ಐತೆ ಅಂತ. ನೀವು ಗೂಢಾಚಾರಿ ಮಾಡಿಕೊಡ್ದು, ಇನ್ನು ಮುಂದೆ ತಿತ್ಕೊಳ್ಳಿ. ನೀವು ಅಳಬ್ರಿದ್ದೀರಾ ನೀವು. ನಾನು ನಿರ್ಮಾಪಕರ ಪರವಾಗಿ ಮಾತಾಡ್ತಾ ಇದ್ದೀನಿ ಇದು ಮಾತನ್ನ. ಅವ್ರನ್ನ ಅದು ನಾನು ಇದು ಕೊಡ್ತೀನಿ ಲೆಟ್ರನ್ನ. ಇವ್ರು ಗೂಢಾಚಾರಿ ವ್ಯವಸ್ಥೆ ಬಿಡಬೇಕು ಇವರೆಲ್ಲ.
ನಿರ್ಮಾಪಕರು ಇವತ್ತು ಎಷ್ಟು ಕಷ್ಟಪಟ್ಟು ಸಿನಿಮಾ ತಂದು ಮಾಡ್ತಾರೆ. ಈ ಸಿನಿಮಾ ಬಗ್ಗೆ ಮಾಹಿತಿ ಕಲೆ ಹಾಕೋದಂಥದ್ದು ಏನೈತೆ, ನಾವು ಕೊಟ್ಟಿರೋ ಸಜೆಸ್ಟ್ ಮಾಡಿರೋ ಅವ್ರಿಗೆ ಹತ್ರ ತಪ್ಪದು ಮಾಡಬಾರ್ದು, ಕಿತ್ಕೋಬೇಕು ಸೆನ್ಸಾರ್ ಶಿವ ಅವರು. ಥ್ಯಾಂಕ್ ಯು ಸರ್. ಸರ್ ಅಂದರೆ ಈಗ ಓಕೆ, ಕೊನೆಯದಾಗಿ ಈಗ ಟೀಸರಲ್ಲಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತಿದೆ, ಅಂದರೆ ನೈಜ ಘಟನೆ ಆಧಾರಿತ ಸಿನಿಮಾ ಅಂತಿದೆ. ಅದನ್ನೇನಾದ್ರೂ ಬದಲಾವಣೆ ಮಾಡಿ ಕಾಲ್ಪನಿಕ ಸಿನಿಮಾ ಅಂತ ಏನಾದರೂ ಮಾಡ್ತೀರಾ? ಅಲ್ಲ ಸರ್, ನಾನು ಸಿನಿಮಾದಲ್ಲಿ ನಾವು ಡಿಸ್ಕ್ಲೈಮರ್ ಹಾಕ್ತೀವಿ. ಸೆನ್ಸಾರ್ ಅವರೇನೆ ಹೇಳಿದ್ದಾರೆ ನಮಗೆ ಸೆನ್ಸಾರ್ ಕಟ್ಟಲೆ 15 ಸೆಕೆಂಡ್ ಈ ಚಿತ್ರದಲ್ಲಿ ಬರುವ ಪಾತ್ರಗಳು ಕೇವಲ ಕಾಲ್ಪನಿಕ, ಆ ಡಿಸ್ಕ್ಲೈಮರ್ ಹಾಕಬೇಕು ಅಂತ ಹೇಳಿದರೆ ನಾವು ಅಗ್ರೀಡ್ ಆಗ್ತೀವಿ ಅಂತಾನೆ ಹೇಳಿದ್ದೀವಿ. ನಾವೆಲ್ಲ ಕಟಿಂಗ್ಸ್ ಕೊಟ್ಟಿದ್ದೀವಿ, ಅವೆಲ್ಲ ಫುಲ್ಫಿಲ್ ಆದಮೇಲೆ ಅವ್ರು ಸರ್ಟಿಫಿಕೇಟ್ ಇಶ್ಯೂ ಮಾಡೋದು. ಅದನ್ನು ನಾವು ಕೊಟ್ಟಿರೋ ಕಟಿಂಗ್ಸು ಅಕ್ಸೆಪ್ಟ್ ಆಗಿದೆ. ಆ್ಯಕ್ಚುಲಿ ಅವರು ನೆನ್ನೆ ನಮ್ಗೆ ಕೊಡಬೇಕಾಯಿತು. ನೆನ್ನೆ ಸುಮಾರು 2 ಸಲ ಆಫೀಸ್ಗೆ ಹೋಗಿದ್ದೀವಿ, ಸಾಹೇಬ್ರನ್ನೂ ಭೇಟಿಯಾಗಿದ್ದೀವಿ. ಕೊಡಿ ಸರ್ ಅಂತ ಅವ್ರು ಹೇಳಿದ್ದಾರೆ. ಲೀಗಲಿ ಏನಿದೆ ನಾವು ಇಶ್ಯೂ ಮಾಡ್ತೀವಪ್ಪ, ಡೋಂಟ್ ವರಿ, ಲೀಗಲಿ ಏನಿದೆ ನಾವು ಮಾಡ್ತೀವಿ, ನಮ್ದು ಒಪಿನಿಯನ್ ಲೀಗಲ್ ಒಪಿನಿಯನ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿದರೆ ನಾವು ಪಾಸಿಟಿವ್ ಇದ್ದೀವಿ. ಕೊಟ್ಟೇ ಕೊಡ್ತಾರೆ ಸೆನ್ಸಾರ್ ಸರ್ಟಿಫಿಕೇಟ ಅಂತ ಕೊಡಲೇಬೇಕು. ಯಾಕೆ ಅಂದರೆ ಕಾನೂನಲ್ಲಿ ಒಬ್ಬರು ವಕೀಲರು ನೋಟಿಸ್ ಕೊಟ್ಟ ತಕ್ಷಣ ಇಲ್ಲ. ಈಗ ನಾನು ನೆಕ್ಸ್ಟ್ ಬೇರೆ ಸಿನಿಮಾ ಕೊಡ್ತೀನಿ, ನನಗಾಗ್ದಿಲ್ದಿರೋದು ಯಾರೋ, ಆವಾಗ ಇಲ್ಲಾಗುತ್ತೆ. ಕೋರ್ಟ್ ಆರ್ಡ್ರು ಬಂದರೆ ನಾನು ಒಬೇ ಮಾಡಬೇಕಾಗುತ್ತೆ, ಎಲ್ಲರೂ ಮಾಡಬೇಕಾಗುತ್ತೆ. ನಾನು ಇವತ್ತೂ ಸ್ಪಷ್ಟಪಡಿಸ್ತಾ ಇದ್ದೀನಿ, ಇದು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ಯಾವುದೇ ಒಂದು ಸಮುದಾಯದ ಬಗ್ಗೆ ಆಗಲಿ